ನಮ್ದು ನಂದಿಪುರ, ಬೆಡತ್ಪುರ ಹೋಬಳಿ, ಪಿರಿಯಾಪಟ್ಟಣ ತಾಲೂಕು. ನಾವು ಒಂದ್ 5-6 ವರ್ಷದಿಂದ ಶುಂಠಿ ಹಾಕಿ ಮೇಂಟೈನ್ ಮಾಡ್ತಾ ಇದೀವಿ. ಒಂದು ಎಕರೆಗೆ ಆರ್ಗಾನಿಕ್ ಪ್ರೈವೇಟ್ ಕಂಪ್ನಿ ಯೂಸ್ ಮಾಡಕ್ ಹಿಡಿದ್ಮೇಲೆ ಒಂದ್ 350 ಚೀಲ, 400 ಚೀಲದ ಒಳಗಡೆ, 250ರಿಂದ 300-350 ಚೀಲ ಚೆನ್ನಾಗಿರೋ ಭೂಮಿ ಆದ್ರೆ 400 ಮೂಟೆ ತಗೊಂಡಿದೀವಿ. ಈಗ ಈ ಸರಿ ಎಲ್ಲ ರೈಟ್ ಬಿದ್ದವ್ರೆ. ಈ ಸರಿ ಏನಪ್ಪಾ ಅಂದ್ರೆ 600-700 ಪ್ರೆಸೆಂಟ್ ನಡೀತದ ರೈಟು. ಏನೋ ಒಂದ್ 1000 ರೂಪಾಯಿ ಸಿಕ್ಬೇಕು ಅಂದ್ರೆ ಕಡಿಮೆ ಹಾಕೊಂಡು ಇಳುವರಿ ತಗೋಬೇಕು. ಮೇನ್ ಇಂಪಾರ್ಟೆಂಟ್ ಇಳುವರಿ ತಗೋಬೇಕು ಅಂದ್ರೆ ಕಂಪ್ನಿ ಈಗ ಚೆನ್ನಾಗಿ ಔಷಧಿಯಲ್ಲಿ ಇದಲ್ಲಿ ಮೇಂಟೈನ್ ಮಾಡಿದ್ರೆ ಮಾತ್ರ ಇವತ್ತು ಇಳುವರಿ ತಗೊಳಕ್ ಆಗೋದು. ಈಗ ರೈಟ್ ಇಲ್ಲ ಅಂತ ಕೈ ಬಿಟ್ರೆ ಇಳುವರಿ ತಗೊಳಕ್ ಆಗೋದಿಲ್ಲ. ಈಗ ಶುಂಠಿ ಈಗ ಅದರಿಂದ ಈ ಸರಿ ಅಂತೂ ರೈಟ್ ಅಂತೂ 1000 ಸಿಕ್ಕಿದ್ರೆ ದುರ್ಲಾಭ. 1000 ಅವರೇಜ್ ಬರ್ಬೋದು ಅನ್ಕೊಂಡಿದೀವಿ. 1000 ಅವರೇಜ್ ಸಿಕ್ಕರೆ ಇಳುವರಿ ತಗೊಂಡ್ರೆ ಮಾತ್ರ ವರ್ಕೌಟ್ ಆಗೋದು, ಇಲ್ಲ ಅಂದ್ರೆ ವರ್ಕೌಟ್ ಏನ್ ಆಗೋದಿಲ್ಲ ಶುಂಠಿದು ಈ ವರ್ಷ. ಅದ್ರಿಂದ ಈ ಕಂಪ್ನಿ ಈಗ ಗೊಬ್ಬರ, ಮಳೆ ವೆದರು, ಕಳೆ, ಮಳೆ ಜಾಸ್ತಿ ಆದ್ರೆ ಶುಂಠಿನೇ ಡೆವಲಪ್ಮೆಂಟ್ ಆಯ್ತಲ್ಲ. ಔಷಧಿ ಕೊಟ್ರು, ಗೊಬ್ಬರ ಕೊಟ್ರು, ಯಾವ್ದು ಕೊಟ್ರು ಡೆವಲಪ್ಮೆಂಟ್ ತೋರಿಸ್ತಾ ಇಲ್ಲ. ಮಳೆ ಶೀತಕ್ಕೆ ಜಾಸ್ತಿ ಶೀತ ಆಗ್ಬಿಡ್ತೀವಿ ಇವತ್ತ. ಮಳೆಗಾಲ ಜಾಸ್ತಿ ಆಯ್ತು, ಶುಂಠಿ ಹಾಕೋದು ಒಂದ್ ಸ್ವಲ್ಪ ಇನ್ ಲೇಟ್ ಆಯ್ತು. ಮೇನು ಎಲ್ಲಾ ರೈತರುಗಳು ಈ ಸರಿ ಲೇಟ್ ಮಾಡ್ಕೊಂಡ್ರು ಶುಂಠಿ ಹಾಕದ. ಶೀತ ಜಾಸ್ತಿ ಆಯ್ತು, ಕೆಲಸ ಮಾಡಕ್ ಆಯ್ತಿಲ್ಲ. ಅದರಿಂದ ನೀಟಾಗಿ ಗೊಬ್ಬರ, ಔಷಧಿ, ಮೆಡಿಸನ್ ಮೇಂಟೈನ್ ಮಾಡಿದ್ರೆ ಮಾತ್ರ ಇವತ್ತು ಇಳುವರಿ ತಗೊಳಕ್ ಆಗೋದು. ಇಲ್ಲ ಅಂದ್ರೆ ಇಳುವರಿ ತಗೊಳಕ್ ಆಗೋದಿಲ್ಲ ಇವತ್ತಿನ. ಅದ್ರಲ್ಲೂ ರೈತ ಅಂತೂ ಇಲ್ಲಕ್ಕೆ ಇಲ್ಲ. ಎಲ್ಲಾ ರೈತರು ಕೈ ಬಿಡೋ ಮೂಮೆಂಟೇ ಆಗ್ಬಿಡುತ್ತೆ ಅರ್ಧಕ್ಕರ್ಧ ಈ ಸರಿ. ಈಗ 5 ವರ್ಷದಿಂದ ನಾನು ಉಪಯೋಗಿಸ್ತಾನೆ ಅಕ್ಷಯ ಬಯೋಟೆಕ್ ಕಂಪ್ನಿ ಆರ್ಗಾನಿಕ್ ಯೂಸ್ ಮಾಡ್ತಾ ಇದೀನಿ. ಈ ಜನವರಿ ಸ್ಟಾರ್ಟ್ ಗೊಬ್ಬರ, ಸಮೃದ್ಧಿ ಗೊಬ್ಬರ, ಮಾಮೂಲಿ ಗುಣಿಗೆ ಹಾಕೋ ಗೊಬ್ಬರ ಎಲ್ಲ ಕೊಡ್ತಾರೆ. ಈಗ ಟ್ರಂಚಿಂಗ್ ಔಷಧಿ ಸ್ಪ್ರೇ ಎಲ್ಲ ಕೊಡ್ತಾವ್ರೆ. ಅದು ಮೇಂಟೈನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಯಾಕೆಂದ್ರೆ ಇಳುವರಿ ತಗೋಬಹುದು ಅನ್ನೋ ಮೂಮೆಂಟ್ ಅದೇ ಅಷ್ಟೇ. ಯಾಕೆಂದ್ರೆ ಹೆಲ್ತಿ ಆಗಿರ್ತದೆ ಶುಂಠಿ. ರೋಗ ಅವಾಯ್ಡ್, ಸಡನ್ ಡೆವಲಪ್ಮೆಂಟ್ ತೋರ್ಸಲ್ಲ, ಲೇಟ್ ರಿಸಲ್ಟ್ ಆದ್ರೂ ಶುಂಠಿ ಹೆಲ್ತಿ ಆಗಿರ್ತದೆ. ಅದರಿಂದ ಒಂದ್ ಸ್ವಲ್ಪ ಮಡಗ್ಬೋದು, ನೋಡ್ಬೋದು. ಜಾಸ್ತಿ ಹುಳ ಹೊಡೆಯೋದಿಲ್ಲ ಆರ್ಗಾನಿಕ್ ಮೇಂಟೈನ್ ಮಾಡೋದ್ರಿಂದ. ಮಡಗ್ಬೋದು ಬೀಜದ ಗಂಟ, ರೋಗ ಏನ್ ಜಾಸ್ತಿ ಇದಾಗಲ್ಲ. ಇದು 5 ವರ್ಷದಿಂದ ನಾನು ಮೇಂಟೈನ್ ಮಾಡ್ತಾ ಇರೋದ್ರಿಂದ ಪರವಾಗಿಲ್ಲ ಇಳುವರಿ ಅನ್ಕೊಂಡಿದೀನಿ ನಾನು ಚೆನ್ನಾಗಿ. ಈಗ ಜನವರಿಯಿಂದ ಹೆಚ್ಚು ಕಡಿಮೆ ಫೋನ್ ಮಾಡಿದ್ರೆ ಎಲ್ಲಾ ಪ್ರಾಡಕ್ಟ್ ತಲುಪಿಸ್ತಾರೆ. ಬೇಕಾಗಿದ್ದ ನಮ್ಗೆ ಸಮೃದ್ಧಿಯಲ್ಲಿ, ಗ್ರಾನ್ಯುವೆಲ್ ಅಲ್ಲಿ, NPK ಅಲ್ಲಿ ಇವೆಲ್ಲಾನು ತಲುಪಿಸ್ತಾವ್ರೆ. ನಾವು 3-4 ವರ್ಷ, 5 ವರ್ಷದಿಂದ ಕಂಟಿನ್ಯೂಸ್ ಆಗಿ ಕೊಡ್ತಾವ್ರೆ, ಮೇಂಟೈನ್ ಮಾಡ್ತಾ ಇದೀವಿ. ಈ ವರ್ಷ ರೈಟ್ 2 ವರ್ಷದಿಂದ ಕಮ್ಮಿ ಆಗ್ಲಾಗಿ ಏನೇ ಮೇಂಟೈನ್ ಮಾಡೋದು ವರ್ಕೌಟ್ ಆಯ್ತಿಲ್ಲ. ರೈಟ್ ಮೇನು ಸಿಕ್ಬೇಕು ಅಷ್ಟೇ. ರೈಟ್ ಸಿಕ್ಲಿ ಬಿಡ್ಲಿ, ಇಳುವರಿ ತಗೊಂಡ್ರೆ ಮಾತ್ರ ಶುಂಠಿಲಿ, ಇಲ್ಲಾಂದ್ರೆ ಲಾಸೆಯ. ಇಳುವರಿ ತಗೋಬೇಕು ಅಂದ್ರೆ ಮೇಂಟೈನ್ ಮಾಡ್ಲೇಬೇಕು, ಏನು ಮಾಡಂಗಿಲ್ಲ.